ಬೆಂಗಳೂರು ನಗರದಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಹಿಂದೂ ಯುವಕನೊಂದಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಮುಸ್ಲಿಂ ಯುವತಿಗೆ ಯುವಕರ ಗುಂಪೊಂದು ಬಂದು ಪ್ರಶ್ನೆ ಮಾಡಿ ಕಿರುಕುಳ ನೀಡಿದೆ. वर्कमेट अंदर हाथ में तल लगी इसके जहाद शर्म नहीं है तुमने सभी बुरखे में रमजान का भी लिहाज नहीं है ना तुमने सभी. ಯುವತಿ ತನ್ನ ಹಿಂದೂ ಸ್ನೇಹಿತನೊಂದಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ವೇಳೆ ಯುವಕರ ಗುಂಪೊಂದು ಅವರನ್ನ ತಡೆದು ಪ್ರಶ್ನೆ ಮಾಡಿದೆ. ಅವರ ವೈಯಕ್ತಿಕ ಸಂಬಂಧದ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಯುವಕರು ಯುವಕ ಹಾಗೆ ಯುವತಿಯನ್ನ ತಡೆದಿದ್ದು, ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಿ, ಅವನು ಹಿಂದೂ ನೀನು ಮುಸ್ಲಿಂ, ಅವನ ಜೊತೆ ಯಾಕಿದ್ದೀಯಾ ಅಂತ ಯುವತಿಯನ್ನ ಪ್ರಶ್ನೆ ಮಾಡಿರೋದು ಕಂಡು ಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತಹ ವಿಡಿಯೋ ಮತ್ತು ಪೋಸ್ಟ್ಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು, ನೈತಿಕ ಪೊಲೀಸ್ಗಿರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತರು ಹಾಗೂ ನಾಗರಿಕರು ಈ ರೀತಿಯ ನಡೆಗಳನ್ನ ಖಂಡಿಸಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಈ ತರ ವೈಯಕ್ತಿಕ ಜೀವನ ಅಥವಾ ಸ್ನೇಹಗಳನ್ನ ಪ್ರಶ್ನಿಸುವ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬರೊಂದಿಗೆ ಒಬ್ಬರು ಮಾತನಾಡೋದು ಸಹಜ, ಹಾಗೆ ಸಮಯ ಕಳೆಯೋದು ಕೂಡ ಅವರ ವೈಯಕ್ತಿಕ ಸ್ವಾತಂತ್ರ್ಯದ ಭಾಗ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಧರ್ಮ ಹಾಗೆ ವೈಯಕ್ತಿಕ ಹಿನ್ನೆಲೆಯಲ್ಲಿ ಕಿರುಕುಳ ನೀಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. वर्कमेट अंदर हाथ में तल लगी इसके जहाद शर्म नहीं है तुमने सभी बुरखे में रमजान का भी लिहाज नहीं है ना तुमने सभी. क्या हुआ नहीं हाथ में हाथ अंदर ले चल लेकिन भैया रमजान में ख्याल नहीं करते बुरखे पहले की दिखावे पहले की कौन जी तुमने हक दिया सो कैसे लड़की से बात करते हैं. हिजाब निकाल के बात करो ठीक है. बुरखा काढ़ो क्यों हाथ पकड़ के फिरता है. बुरखा नहीं पहना तुम रोड